ಹಿಂದಿನ ಶಾಸಕರಾಗಿದ್ದು ನಮ್ಮ ಪಾರ್ಟಿಯಲ್ಲಿದ್ದು ಹಿಂದೆ ಶಾಸಕರಾಗಿದ್ದಂಥ ಗೂಳಿಹಟ್ಟಿ ಶೇಖರ್ ಅವರು ನಿನ್ನೆ ಒಂದು ವಾಯ್ಸ್ ಮೆಸೇಜ್ ಹಾಕಿ ನಾನು ಸಚಿವನಾಗಿರುವಂಥ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ದಾರೆ. ಬಹುತೇಕ ನಾನು ಆ ಕಾರಣಕ್ಕೆ ಮುಖ್ಯಮಂತ್ರಿಯವರ ಹತ್ರ ಸಿದ್ದರಾಮಯ್ಯನವರ ಹತ್ರ ಆಗ್ರಹಪಡಿಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ನಾನು ಸಚಿವನಾಗುವ ಸಂದರ್ಭದಲ್ಲಿ ಒಂದಿಷ್ಟು ಆರೋಪಗಳು ಬಂದಿತ್ತು ಅಧಿಕಾರಿಗಳ ಮೇಲೆ. ನಾನು ಸಚಿವನಾದ ತಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳನ್ನು ಕರೆದು ಅದನ್ನು ತನಿಖೆ ಮಾಡಬೇಕು ಅಂತೇಳಿ ಒಂದು ಆದೇಶ ಕೊಟ್ಟಿದ್ದೆ. ಆನಂತರ ಬೋವಿ ಜನಾಂಗದವರು ಬಂದು ಪ್ರತಿಭಟನೆ ಮಾಡಿದರು. ನಮ್ಮ ಬೋವಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ, ಕೆಲವು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿ, ಅವತ್ತಿನ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಸರ್ ಜೊತೆಯಲ್ಲಿ ಮಾತಾಡಿ ಅದನ್ನು ಸಿಒಡಿ ತನಿಖೆಗೆ ಹಾಕಿದ್ದೆ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೆ. ದುರಾದೃಷ್ಟಕ್ಕೆ ಗೂಳಿಹಟ್ಟಿ ಶೇಖರ್ ಅವರು ಯಾರನ್ನೋ ಬಚಾವ್ ಮಾಡುವ ಉದ್ದೇಶಕ್ಕೋ ಅಥವಾ ಯಾರನ್ನೋ ಸಮಾಧಾನ ಮಾಡುವ ಉದ್ದೇಶಕ್ಕೋ ಸಲ್ಲದೇ ಇರುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಮತ್ತೊಂದು ಮಾತಾಡಿದ್ದು 63 ಕೋಟಿ ರೂಪಾಯಿ ಇದೆ ಶ್ರೀನಿವಾಸ್ ಪೂಜಾರಿ ಹತ್ರ ಸಂಪನ್ಮೂಲ ಅಂತ ಹೇಳಿದ್ದಾರೆ. ಮಾಧ್ಯಮವೊಂದು ನನ್ನ ಚುನಾವಣೆ ಸಂದರ್ಭದಲ್ಲಿ ತಪ್ಪಾದ ಲೆಕ್ಕಾಚಾರಗಳನ್ನು ಕೊಟ್ಟಿತ್ತು. ತಪ್ಪಾದ ಲೆಕ್ಕಾಚಾರಗಳನ್ನು ಕೊಟ್ಟಾಗ ನಾನು ಹೇಳಿದಾಗ ಅದೇ ಮಾಧ್ಯಮದವರು ಬೇಷರತ್ತಾಗಿ ವಿಷಾದ ಸೂಚಿಸಿ ಇದು 3.5 ಕೋಟಿ ರೂಪಾಯಿ ಒಟ್ಟು ಆದಾಯ, ಆಸ್ತಿ, ಸಾಲ ವಗೈರೆಗಳೆಲ್ಲ ಸೇರಿದರೆ ಅದು ನಮ್ಮದು 63 ಅಂತೇಳಿ ತಪ್ಪಾಗಿದೆ ಅಂತೇಳಿ ಅವರೇ ಹೇಳಿದ್ದಾರೆ. ಅದನ್ನು ಕೂಡ ಅವರು ಗಮನಿಸದೆ ಈ ರೀತಿ ಒಟ್ಟಾರೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ವಾಸ್ತವಿಕತೆ ಗೊತ್ತಿರಬೇಕೇನೆಂದರೆ ಭಾರತ ದೇಶದಲ್ಲಿ ಏನೋ ನಂಗೆ ಗೊತ್ತಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ನನ್ನ ಮೇಲೆ ವಿಪಕ್ಷಗಳು ಆರೋಪಗಳನ್ನು ಮಾಡಿದಾಗ ನಾನೇ ಸ್ವತಃ ಕರ್ನಾಟಕದ ಲೋಕಾಯುಕ್ತರಿಗೆ ಒಂದು ಪತ್ರ ಬರೆದಿದ್ದೆ. ಆ ಪತ್ರದಲ್ಲಿ ನಾನು 2008ರಿಂದ ಇಲ್ಲಿಯವರೆಗೆ ಸುಮಾರು 15 ವರ್ಷಗಳ ಕಾಲ ಶಾಸಕನಾಗಿ 5 ಸಾರಿ ಕ್ಯಾಬಿನೆಟ್ ಆಗಿ ನಾನಿದ್ದೆ. ನನ್ನ ಸಂಪನ್ಮೂಲಗಳನ್ನು ತಾವು ಪರಿಶೀಲನೆ ಮಾಡಬೇಕು, ₹1 ಆಕ್ರಮ ಆಗಿದ್ದರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನೇ ಕರ್ನಾಟಕದ ಲೋಕಾಯುಕ್ತರಿಗೆ ನನ್ನ ಮೇಲೆ ನಾನು ದೂರು ಕೊಟ್ಟಿದ್ದೆ. ಲೋಕಾಯುಕ್ತರು ತನಿಖೆ ಮಾಡಿ ನಿಮ್ಮ ಆದಾಯ ಮತ್ತು ನಿಮ್ಮ ವೆಚ್ಚ ಎಲ್ಲವೂ ನಿಮ್ಮ ಚೌಕಟ್ಟು, ನಿಮ್ಮ ಆದಾಯದ ಚೌಕಟ್ಟಲ್ಲೇ ಇದೆ, ರಾಜಕಾರಣದಲ್ಲಿ ಇಂಥ ಆರೋಪಗಳು ಸಹಜವಾಗಿ ಬರುತ್ತೆ ಅಂತ ಹೇಳಿ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಆ ಸರ್ಟಿಫಿಕೇಟ್ ಕೂಡ ನನ್ನ ಕೈಲಿದೆ. ಆ ಕಾರಣಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ಈ ಸಾರಿ ಆಗ್ರಹಪಡಿಸ್ತಾ ಇದ್ದೇನೆ, ದಯವಿಟ್ಟು ನಾನು ಸಚಿವನಾಗಿದ್ದಾಗ, ಕೋಟಾ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಮಂತ್ರಿ ಸಚಿವನಾಗಿದ್ದಾಗ ₹1 ಭ್ರಷ್ಟಾಚಾರ ಆಗಿಲ್ಲ ಅನ್ನುವಂಥ ವಿಶ್ವಾಸ ನನಗಿದೆ ಮಂತ್ರಿ ಮೂಲಕ. ಹಾಗೇನಾದರೂ ನಡೆದಿದ್ದರೆ ಇಲಾಖೆಯನ್ನು ಬಿಟ್ಟು 1 ವರ್ಷಗಳವರೆಗೆ ಹಿಂದಿನ ಸರ್ಕಾರದಲ್ಲಿ ಅವತ್ತಿನ ಮುಖ್ಯಮಂತ್ರಿ ಬೊಮ್ಮಾಯಿ ಸರ್ ಅವರು ಸಿಒಡಿ ತನಿಖೆಗೆ ಆದೇಶ ಕೊಟ್ಟಿದ್ರು. ಆ ಸಿಒಡಿ ತನಿಖೆ ಆಗ್ತಾ ಇದ್ದು ಈಗ 1 ವರ್ಷ ಆಯಿತು. ಇಲ್ಲಿವರೆಗೆ ಏನೂ ಮಾತಾಡದೆ ನಿಮ್ಮ ಸಚಿವ ಸಂಪುಟದಲ್ಲಿರುವ ವ್ಯಕ್ತಿಯ ಮೇಲೆ ಆರೋಪಗಳು ಬಂದಾಗ ಸರ್ಕಾರದ ರಕ್ಷಣೆಗೂ ಅಥವಾ ವ್ಯಕ್ತಿಗಳ ರಕ್ಷಣೆಗೋಸ್ಕರ ಯಾರೋ ಕೈಯಿಂದ ಇಂಥ ಕ್ಷುಲ್ಲಕವಾದಂಥ ತಪ್ಪು ಮಾಹಿತಿಯನ್ನು ಸಮಾಜಕ್ಕೆ ಒದಗಿಸುವುದು ಆರೋಗ್ಯಕರ ಲಕ್ಷಣ ಅಲ್ಲ. ಆದ್ದರಿಂದ ನಾನು ಮಂತ್ರಿ ಆಗಿರುವಾಗ ಏನಾಗಿದೆ ಅಂತ ನೀವು ಇವತ್ತು ನಿಮ್ಮ ಕಡೆಯಿಂದ ಹೇಳಿಕ್ಕೆ ಪ್ರಾರಂಭ ಮಾಡಿದ್ದೀರೋ ಅತ್ಯಂತ ನೋವಿನ ಸಂಗತಿ ಅಂತ ಹೇಳಿದರೆ, ನಿಮ್ಮ ಸಚಿವ ಸಂಪುಟದ ಉಪಮುಖ್ಯಮಂತ್ರಿಗಳು ಕೂಡ ಇದೇ ಮಾದರಿಯಲ್ಲಿ ಮಾತಾಡ್ತಾ ಇರುವುದನ್ನು ನಾನು ಕಂಡೆ. ದಯವಿಟ್ಟು ನಾನು ಸಚಿವನಾಗಿದ್ದಾಗ ಏನಾಗಿದೆ ಅನ್ನೋದನ್ನು ನಿಷ್ಪಕ್ಷವಾದಂಥ ತನಿಖೆ ಮಾಡಬೇಕು ಅನ್ನುವಂಥ ಆಗ್ರಹಪಡಿಸ್ತೇನೆ. ನಾನು ಗೂಳಿಹಟ್ಟಿ ಶೇಖರ್ ಅವರು ನನ್ನ ಸ್ನೇಹಿತರಾಗಿದ್ದರು ಶಾಸಕರಾಗಿ. ಆ ಕಾರಣಕ್ಕೆ ಈಗ ಸುಮ್ಮನೆ ಇದ್ದೆ. ಗೂಳಿಹಟ್ಟಿ ಬದಲು ಬೇರೆ ಯಾರಾದರೂ ಮಾತಾಡಿದರೆ ಮಾನನಷ್ಟ ಮೊಕದ್ದಮೆ ಹೂಡಲಿಕ್ಕೂ ಕೂಡ ತಯಾರಿ ಮಾಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.